ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನಾವು ಹುಟ್ಟಿದ ಮಗು ಯಾವ ಕಲರ್ ಮೋಷನ್ ಮಾಡಿದ್ರೆ ಒಳ್ಳೆಯದು ನಾರ್ಮಲ್, ಮತ್ತು 1 ವರ್ಷದ ಒಳಗಿನ ಮಕ್ಕಳು ಯಾವ ಕಲರ್ ಮೋಷನ್ ಮಾಡಿಕೊಂಡ್ರೆ ಸೇಫ್ ನಾರ್ಮಲ್ ಅಂತ ನೋಡೋಣ. ಸೊ ಫಸ್ಟ್ ಒನ್, ಹುಟ್ಟಿದ ಮಗು ಮೀನ್ಸ್ ಹುಟ್ಟಿದ ದಿನದಿಂದ 3 ದಿನಗಳ ಒಳಗೆ ಮಗು ಕಪ್ಪು ಅಥವಾ ಕಡು ಹಸಿರು ಬಣ್ಣ ಮೋಷನ್ ಮಾಡಿದ್ರೆ ನಾರ್ಮಲ್ಲು. ಯಾಕೆ ಈ ಬಣ್ಣದ ಮೋಷನ್ ಮಾಡುತ್ತೆ ಮಕ್ಕಳು ಅಂತಂದರೆ, ಹೊಟ್ಟೆಲಿರಬೇಕಾದ್ರೆ ಪಿತ್ತರಸ ಮತ್ತು ಜೀವಕೋಶಗಳನ್ನ ನುಂಗಿರುತ್ತೆ. ಸೊ ಆದ್ದರಿಂದ ಬ್ಲ್ಯಾಕ್ ಮತ್ತು ಡಾರ್ಕ್ ಗ್ರೀನ್ ಕಲರ್ ಮೋಷನ್ ಮಾಡುತ್ತೆ, ಇದು ಕೂಡ ನಾರ್ಮಲ್ಲು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಡಾರ್ಕ್ ಗ್ರೀನ್ ಮತ್ತು ಬ್ರೌನ್. ಸೊ ಈ ಕಲರ್ ಮೋಷನ್ ಕೂಡ ನಿಮಗೆ ಹುಟ್ಟಿದ 3 ದಿನದಿಂದ 3ರಿಂದ 5 ದಿನಗಳಲ್ಲಿ ಈ ಥರ ಮೋಷನ್ ಮಾಡುತ್ತೆ. ಡಾರ್ಕ್ ಮತ್ತು ಗ್ರೀನ್ ಕಲರ್ ಮೋಷನ್, ಡಾರ್ಕ್ ಗ್ರೀನ್ ಮತ್ತು ಬ್ರೌನ್ ಕಲರ್ ಮೋಷನ್. ಸೊ ಇದು ನಾರ್ಮಲ್ಲು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೆಲ್ಲೋ ಮತ್ತು ಗೋಲ್ಡನ್ ಕಲರ್. ಸೊ ಇದೇ ಹಾಲು ಕುಡಿಯುವಂಥ 5 ದಿನ ಮೇಲಿನ ಮಕ್ಕಳಲ್ಲಿ ಹಳದಿ ಅಥವಾ ಗೋಲ್ಡನ್ ಕಲರ್ ಮೋಷನ್ ಮಾಡ್ಕೊಳ್ಳೋದು ಕಾಮನ್ಲಿ, ಅದು ನಾರ್ಮಲ್ಲು. ಮತ್ತು ಟ್ಯಾನ್ ಕಲರ್, ಸೊ ಇದು ಕೂಡ ಎದೆ ಹಾಲು ಕುಡಿಯುವಂಥ 5 ದಿನದ ಮಕ್ಕಳಲ್ಲಿ ಮಾಡ್ಕೊಳ್ಳೋ ಅಂಥ ಮೋಷನ್ ಕಲರ್ ಇದು ಕೂಡ ನಾರ್ಮಲ್ಲು. ಸೊ ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಮೋಷನ್. ಎದೆ ಹಾಲು ಕುಡಿಯುವಂಥ 5 ದಿನದ ಮೇಲಿನ ಮಕ್ಕಳು ಗ್ರೀನ್ ಕಲರ್ ಮೋಷನ್ ಮಾಡಿಕೊಂಡ್ರೆ ಏನರ್ಥ ಅಂತಂದರೆ ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಒನ್ನು ಮೋಷನ್ನಲ್ಲಿ ಸ್ವಲ್ಪ ರೆಡ್ ಕಲರ್ ಏನಾದ್ರು ಬಂದಿತ್ತು ಅಂತಂದರೆ ಅದು ಮೋಷನ್ ಮಾಡೋ ಜಾಗದಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅಲರ್ಜಿ ಆಗಿದ್ದರೆ ಅದು ರೆಡ್ ಕಲರ್ ಮೋಷನ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಒನ್ ವೈಟ್ ಕಲರ್ ಮೋಷನ್ ಮಾಡಿಕೊಂಡ್ರೆ ಲಿವರ್ ಅಥವಾ ಉದರದ ಕಾಯಿಲೆ ಇದ್ದರೆ ಮಕ್ಕಳಲ್ಲಿ ವೈಟ್ ಕಲರ್ ಮೋಷನ್ ಮಾಡ್ಕೊಳ್ತಾರೆ. ರೆಡ್ ಕಲರ್ ಮತ್ತು ವೈಟ್ ಕಲರ್ ಮೋಷನ್ ಮಾಡಿಕೊಂಡ್ರೆ ನೀವು ಪೀಡಿಯಾಟ್ರಿಷನ್ ತಕ್ಷಣ ಹೋಗಿ ಕನ್ಸಲ್ಟ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಆ್ಯಂಡ್ ನೀವು ಗ್ರೀನ್ ಕಲರ್ ಮಗು ಮೋಷನ್ ಮಾಡ್ಕೋತಾ ಇದೆ, ಹೊಟ್ಟೆ ತುಂಬ ನೋವು, ಅದು ತುಂಬ ಹಿಂಸೆ ಪಡ್ತಾ ಇದೆ, ಅಳ್ತಾ ಇದೆ ಅಂತಂದರೆ ಕೂಡ ನೀವು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.